Okay, so good morning to all. So we'll start with pseudocode conventions. Okay, today. In the last class, we have seen with pseudocode definition. Okay, so pseudocode definition na nodidvi, difference between pseudocode and algorithm na nodidvi. Amele we have seen some examples of pseudocodes. Remember, everyone remembered the last class we have seen about pseudocode. Yes, remembered. What about others? Remember the pseudocode definition, example, and difference between pseudocode and algorithm. Okay. 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 Lower your hands. So today we'll start with the pseudocode conventions. So today we'll start with the pseudocode conventions. Okay. So we'll deal with today pseudocode conventions. So actually pseudocode conventions is nothing but we have some rules. Okay. Rules anta helbodu. So rules annakita one format pseudocode na heng bariತೀವಿ ಅಂತ ಹೇಳಿ ಒಂದು ರೂಲ್ಸ್ ಅನ್ಬೋದು ಅಥವಾ ಒಂದು ಫಾರ್ಮ್ಯಾಟ್ಸ್ ಅನ್ಬೋದು. ಸೊ ಅದಕ್ಕೆ ಏನ್ ಕರಿತೀವಿ pseudocode conventions. ನೀವು ಹೆಂಗ್ ಪ್ರೋಗ್ರಾಮಿಂಗ್ ಬರಿಬೇಕಾದಾಗ ಫಸ್ಟ್ ನೀವು ಏನೇನ್ ಬರಿಬೇಕಂತ ನೋಡಿದ್ರಿಲ್ಲ. ಸಿ ಪ್ರೋಗ್ರಾಮಿಂಗ್ ಬರಿಬೇಕಾದಾಗ ಫಸ್ಟ್ ಏನ್ ಬರಿತಿದ್ರಿ ಗ್ಲೋಬಲ್ ಡಿಕ್ಲರೇಷನ್, ಆಮೇಲೆ ಪ್ರೀ ಪ್ರೊಸೆಸರ್. Okay, so pre-processor, global declaration. Before this, you have learned keywords, variables, okay, commands. So ಇವೆಲ್ಲ ಟರ್ಮ್ಸ್ ನೋಡಿದ್ರೆ ಅಂದ್ರೆ ಪ್ರೋಗ್ರಾಮಿಂಗ್ ಬರಕ್ಕಿಂತ ಪೈಲ ನಿಮ್ಗೆ ಏನೇನ್ ಬರ್ತಾವ ಪ್ರೋಗ್ರಾಮ್ ಒಳಗ ಅಂತ ಹೇಳಿ ಸಮ್ ಕಮೆಂಟ್ಸ್ ಸಮ್ ಟರ್ಮ್ಸ್ ನ ನೀವು ನೋಡಿದ್ರಿ. ಓಕೆ, ಹಂಗ ಇಲ್ಲಿನೂ ನಮ್ಗ pseudocode ಕನ್ವೆನ್ಷನ್ಸ್ ಅಂತ ಅಂದ್ರೆ pseudocode ಒಳಗ ಏನೇನ್ ಬರ್ತಾವ ಅಂತ ಹೇಳಿ ಹೇಳ್ಕೊಡಕತ್ತಾನ. So we have many different conventions adavante helbodu. Okay, so we have many or different conventions anta helbodu. Many andre bahalastu adava which resembles the C programming. Okay, ಏನ್ ಮಾಡ್ತದ ಅಂತಂದ್ರೆ which resemble C programming. Okay, which resembles C programming ಅಂತಂದ್ರೆ it is similar to C programming ಅಂತ ಅಂದಂಗ. ಓಕೆ, ಸೊ ಏನಂತ ಹೇಳಾಕತ್ತಾನ pseudocode conventions ಬಹಳ ಅದಾವ ಅಂತ ಹೇಳಾಕತ್ತಾನ ಅಂತಂದ್ರೆ ಅವನ್ನ ಯಾವ್ದು ರೆಸೆಂಬಲ್ ಮಾಡ್ತಂದ್ರೆ ಯಾವ್ದಕ್ ಸಿಮಿಲರ್ ಅದ ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಸಿಮಿಲರ್ ಅದ ಅಂತ ಹೇಳ್ಬೋದು. ಅಂದ್ರೆ ನೀವು ಆಲ್ಮೋಸ್ಟ್ ಸೇಮ್ ಸಿ ಪ್ರೋಗ್ರಾಮ್ ನಾಗ ಓದಿರಲ್ಲ ಅವನೇ ನಿಮ್ಗೆ ಇಲ್ಲ pseudocode ಒಳಗ್ ಬರ್ತಾವ ಅಂತ ಹೇಳಾಕತ್ತಾನ. ಓಕೆ, ಸೊ ವಿಲ್ ಸಿ ಫಸ್ಟ್ ಒನ್. So first convention. So first convention ಅಂತಂದ್ರೆ ಏನು comments begin with. Okay, either in start after the comments begin with double dash and continues until the end of the line. ಅಂದ್ರೆ ನೀವು ಮುಂದೆ ಏನ್ ಬರೀತೀರಿ ಅಲ್ಲಿ ತನಕ ಒಂದು ಲೈನ್ ಆಗಿ ಅದು ಸ್ಟಾರ್ಟ್ ಆಗಿ ಎಂಡ್ ಆಫ್ ದ ಲೈನ್ ತನಕ ಅದನ್ನ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಯೋರ್ ಫಸ್ಟ್ ಕನ್ವೆನ್ಷನ್. ಸೊ ಕನ್ವೆನ್ಷನ್ ಅಂದ್ರೆ ಏನು, ಫಸ್ಟ್ ಕನ್ವೆನ್ಷನ್ ಅಂದ್ರೆ ಏನು ಕಮೆಂಟ್. Okay, command begin with this double dash. Okay, command begin with double dash. ಇಲ್ಲಿ pseudocode ಒಳಗೆ ನೀವು ಕಮೆಂಟ್ಸ್ ಬರಿಬೇಕಂದ್ರೆ ಏನ್ ಹಾಕ್ತೀರಿ ಡಬಲ್ ಡ್ಯಾಶ್ ಅಂತ ಬರೋದು. ಸ್ಟಾರ್ಟ್ ವಿತ್ ದಿಸ್ ಸಿಂಬಲ್ ಅಂಡ್ ಕಂಟಿನ್ಯೂ ಎಲ್ಲಿ ತನ ಆಗ್ತದೆ ಅಂತಂದ್ರೆ ಎಂಡ್ ಆಫ್ ದ ಲೈನ್ ತನ ಆಗ್ತದೆ. ಓಕೆ, ಸೊ ಎಂಡ್ ಆಫ್ ದ ಲೈನ್. ಸೊ ಅಲ್ಲಿ ತನ ಇದು ಕಂಟಿನ್ಯೂ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ಫಸ್ಟ್ ಕನ್ವೆನ್ಷನ್ ತಿಳಿತೆ. ಸೊ ಫಸ್ಟ್ ಕನ್ವೆನ್ಷನ್ ಅಂದ್ರೆ ಏನಂತಂದ್ರೆ ಕಮೆಂಟ್ ಸ್ಟಾರ್ಟ್ಸ್ ವಿತ್ ಡಬಲ್ ಡ್ಯಾಶ್. ಇಲ್ಲಿ ಯಾವಾಗೂ ನೀವು pseudocode ಒಳಗೆ ಕಮೆಂಟ್ಸ್ ಯಾವ್ದು ಯೂಸ್ ಮಾಡ್ಬೇಕು ಡಬಲ್ ಡ್ಯಾಶ್ ಯೂಸ್ ಮಾಡ್ಬೇಕು. ಅಂಡ್ ಎಲ್ಲಿ ತನಕ ಕಂಟಿನ್ಯೂ ಆಗ್ತದೆ ಅಂತಂದ್ರೆ ಎಂಡ್ ಆಫ್ ದ ಲೈನ್ ತನಕ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ವಿತ್ ದ ಫಸ್ಟ್ ಕನ್ವೆನ್ಷನ್. ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್ ವಿತ್ ದ ಫಸ್ಟ್ ಕನ್ವೆನ್ಷನ್. I want reply from everyone. Okay. Okay, lower your hands. Next we'll see with the second one.
Okay, so second one in here nodri, second one is about the blocks. First one is about the command, second one is about the blocks. So blocks ಒಳಗೆ ಯಾವುದು ಸಿಂಬಲ್ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಲವರ್ ಬ್ರಾಕೆಟ್. ಓಕೆ, ಸೊ ಎಲ್ಲೇ ಬ್ಲಾಕ್ಸ್ ಬರ್ಲಿ ಅದನ್ನ ನಾವು ಫ್ಲವರ್ ಬ್ರಾಕೆಟ್ ಒಳಗೆ ಓಪನ್ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ವಿ. ಸೊ blocks are indicated with these brackets. Okay, so blocks are indicated with these brackets. ಆಮೇಲೆ ನಾವು ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನೀವು ಅಲ್ಲಿ ಪ್ರೊಸೀಜರ್ ಬರೀತೀರಿ. ಓಕೆ, ಸೊ ಸ್ಟೇಟ್ಮೆಂಟ್ ಇನ್ ಸುಡೋಕೋಡ್ ಇನ್ ಪ್ರೊಸೀಜರ್ ಬರೀತೀರಿ, ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ತೀರಿ ಅಂತ ಹೇಳ್ಬೋದು. ಓಕೆ, ಪ್ರೊಸೀಜರ್. ಓಕೆ, ಬ್ಲಾಕ್ಸ್ ಆರ್ ಯೂಸ್ ಇನ್ ದ ಪ್ರೊಸೀಜರ್ ಅಂತ ಹೇಳ್ಬೋದು. ನಾವು ಎಲ್ಲಿ ಪ್ರೊಸೀಜರ್ ಬರೀತೀವಿ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಆಮೇಲೆ every statement should end with the delimiter, that is semicolon. Okay, so every statement should end with the delimiter. Delimiter is M-I-T-O. Okay, so every statement should end with the delimiter. ಅಂದ್ರೆ ಪ್ರೊಸೀಜರ್ ಒಳಗೆ ಏನ್ ಸ್ಟೇಟ್ಮೆಂಟ್ಸ್ ಬರೀತೀರ ಅದನ್ನೆಲ್ಲ ಡಿಲಿಮಿಟರ್ ಅಂತ ಎಂಡ್ ಆಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಸೆಕೆಂಡ್ ಕನ್ವೆನ್ಷನ್ ಏನಂತಂದ್ರೆ ಬ್ಲಾಕ್ಸ್ ಬಗ್ಗೆ ಹೇಳ್ತಾನೆ. ಸೊ ಬ್ಲಾಕ್ಸ್ ಆರ್ ಇಂಡಿಕೇಟೆಡ್ ವಿತ್ flower brackets. Okay, so blocks are indicated with flower brackets. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನೀವೆಲ್ಲ ಪ್ರೊಸೀಜರ್ ಬರೀತೀರಿ ಅಲ್ಲ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಅಂಡ್ ಪ್ರೊಸೀಜರ್ ಒಳಗೆ ಎಲ್ಲಾ ಸ್ಟೇಟ್ಮೆಂಟ್ should end with the delimiters, that is your semicolon. Okay, so this is your second convention. So understood about the second convention? It's a very most important topic for 10 marks or 5 marks. Okay, understood about the second convention? Please reply. Second convention ತಿಳಿತಾ? ಎಲ್ಲರಿಗೂ 10-15 ಮಂದಿ ಕೈ ಎತ್ತಬೇಡ್ರಿ, ನಂಗೆ ಎಲ್ಲಾರು ಬೇಕು. ಎಷ್ಟು ಮಂದಿ ಇದೆ ಅಷ್ಟು ಮಂದಿದ್ದು ರಿಪ್ಲೈ ಬೇಕು ನಾನು. ಓಕೆ ಓಕೆ, lower your hands. ಬರ್ಕೋತೀರೇನ? You want to write or shall I move for the next one? Please reply, you want to write or shall I move for the next one, third one? Then what about others? Okay, everyone written? Okay, very good. Wait, okay. 2 minutes wait ಮಾಡ್ತೀನಿ, ಬರೆಯೋರು ಬರೀ. ಮಾಡಿ ನಡೆಸ್ತೀನಿ. ಟೂ ಮಿನಿಟ್ಸ್ ವೇಟ್ ಮಾಡ್ತೇನೆ, ಫಾಸ್ಟ್ ಬರೀ. ಆಗಿನ ಹೆಡಿಂಗ್ ಬರ್ಕೊಂಡಿರಿ ಅನ್ಕೋತೇನೆ. ಓಕೆ, ನೋಟ್ಸ್ ಆಗಿ ಇರ್ತದಪ್ಪ ಈ ನೋಟ್ಸ್, ಬಟ್ ನೀವು ಒನ್ ಟೈಮ್ ಬರ್ಕೋರಿ. ಓಕೆ, ನೋಟ್ಸ್ ಕೊಡಾಕತ್ತಾನ, ಅದನ್ನ ನೀವು ರೆಫರೆನ್ಸ್ ಅಂತ ಯೂಸ್ ಮಾಡ್ಬೋದು. ಕೊಡ್ತೀನಿ ಆಸ್ ಸೂನ್ ಆಸ್ ಪಾಸಿಬಲ್ ಕೊಡ್ತೀನಿ, ಬಟ್ ಅಂದ್ರೂ ಇಟ್ ಬರ್ಕೋರಿ. ಸ್ವಲ್ಪ ಇದು ಅದಾವ ಅಷ್ಟೇ, ಟೈಪ್ ಮಾಡೀನಿ, ಬಟ್ ಏನಂತಾರ ದೋಸ್ ಫಾರ್ಮೆಟಿಂಗ್ ಮಾಡ್ಬೇಕ. ನೋಟ್ಸ್ ಟೈಪ್ ಮಾಡೀನಿ ಬಟ್ ಫಾರ್ಮೆಟಿಂಗ್ ಮಾಡ್ಬೇಕ. ಹಾರ್ಡ್ ಕಾಪಿ ಇತ್ತು ನನ್ ಕಡೆ, ಬಟ್ ಈಗ ನಿಮ್ ಕಡೆ ಹೆಂಗ್ ಹಾರ್ಡ್ ಕಾಪಿ ಕೊಡಕ್ ಆಗಂಗಿಲ್ಲ ಅಂತ ಹೇಳಿ ಟೈಪ್ ಮಾಡೀನಿ ಸಾಫ್ಟ್ ಕಾಪಿ, ಬಟ್ ಫಾರ್ಮೆಟಿಂಗ್ ಮಾಡೋದದ, ಅದಕ್ಕೆ ಲೇಟ್ ಆಗತ್ತದ. ಓಕೆ, ಸೊ ಡನ್ ವಿತ್ ದ ಸೆಕೆಂಡ್ ಬ್ಲಾಕ್, ಸಾರಿ done with writing. Shall I move for next one, third one? Okay, I hope everyone understood these two conventions. So next we'll move for the third one. Okay, so third convention. So third convention in ಹೇಳ್ತದ ನೋಡ್ರಿ, identifier ಬಗ್ಗೆ ಹೇಳ್ತದ. Identifier and variables ಬಗ್ಗೆ ಹೇಳ್ತದ. Okay, so identifier begins with a letter. Okay, identifier begins with a letter. Okay, pseudocode ಒಳಗ ಯಾವಾಗೂ identifier it should begins with a letter. Okay, that is
third one, and again he is saying about the variables. The data types of a variable are not explicitly declared. Okay, ಇಲ್ಲಿ ನಾವು data types change ಮಾಡ್ತೀವಲ್ಲ. Okay, ನೀವು ಹೆಂಗ್ ಪ್ರೋಗ್ರಾಮಿಂಗ್ ಒಳಗೆ ವೇರಿಯೇಬಲ್ಸ್ ಇಂದ ಡಾಟಾ ಟೈಪ್ ಡಿಕ್ಲೇರ್ ಮಾಡ್ತಿದ್ರಲ್ಲ, ಲೈಕ್ ಇಂಟ್ a, b, c ಅಂತ. ಸೊ ಹಂಗ ಇಲ್ಲಿ ಏನ್ ಹೇಳ್ತಾನೆ, variables should not, variables data type, okay, should not be declared explicitly, should not be declared explicitly. Okay, ನೀವು ಸಿ ಪ್ರೋಗ್ರಾಮ್ ಬರಿಬೇಕಾದಾಗ ಏನ್ ಮಾಡ್ತಿದ್ರಿ, ವೇರಿಯೇಬಲ್ಸ್ ಲೈಕ್ ಎ ಬಿ ಸಿ, ಫ್ಲೋಟ್, average, okay, ಆಮೇಲೆ ಸಮ್, ಕ್ಯಾರ್, ಎ, ಹಿಂಗ ಎಕ್ಸ್ಪ್ಲಿಸಿಟ್ಲಿ ಇಲ್ಲಿ ನೀವು ಡಿಕ್ಲೇರ್ ಮಾಡ್ತಿರ್ಲಿಲ್ಲ ಡಾಟಾ ಟೈಪ್ ಪ್ರೋಗ್ರಾಮಿಂಗ್ ಒಳಗ. ಓಕೆ, ಸೊ ಬಟ್ ಏನ್ ಹೇಳ್ತಾನೆ, ಸುಡೋ ಕೋಡ್ ಒಳಗ ವೇರಿಯೇಬಲ್ ಡಾಟಾ ಟೈಪ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಅಂತ ಹೇಳ್ತಾನೆ. ಸೊ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಎಕ್ಸ್ಪ್ಲಿಸಿಟ್ಲಿ ಅಂತ ಹೇಳ್ತಾನೆ, ಅಂದ್ರೆ ನೀವೇನ್ ವೇರಿಯೇಬಲ್ಸ್ ಯೂಸ್ ಮಾಡ್ತಿದ್ರ ಅದ ಡಾಟಾ ಟೈಪ್ಸ್ ಡಿಕ್ಲರೇಷನ್ ಮಾಡಬಾರ್ದು. ಓಕೆ, ಸೊ ಥರ್ಡ್ ಒನ್ ಒಳಗ ಎರಡರ ಬಗ್ಗೆ ಹೇಳ್ತಾನೆ ನೋಡ್ರಿ. ಫಸ್ಟ್ ಒನ್ ಇಸ್ ಐಡೆಂಟಿಫೈಯರ್ ಬಿಗಿನ್ಸ್ ವಿತ್ ಅ ಲೆಟರ್. ಐಡೆಂಟಿಫೈಯರ್ ಯಾವಾಗೂ ಲೆಟರ್ ನಿಂದ ಸ್ಟಾರ್ಟ್ ಆಗ್ಬೇಕು. ಓಕೆ, ವೇರಿಯೇಬಲ್ ಡಾಟಾ ಟೈಪ್ ಏನದಲ್ಲ ಡಿಕ್ಲರೇಷನ್ ಮಾಡಬಾರ್ದು ಅಂತ ಹೇಳ್ತಾನೆ. ಓಕೆ, ಸೊ ಹಿಂಗ ನಾವು ಡಿಕ್ಲರೇಷನ್ ನ ಮಾಡಕ್ ಬರಂಗಿಲ್ಲ. ಸೊ ದೇರ್ ಆರ್ ಟೂ ಥಿಂಗ್ಸ್ ಇನ್ ದ ಥರ್ಡ್ ಕನ್ವೆನ್ಷನ್. ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ಐಡೆಂಟಿಫೈಯರ್ ಬಿಗಿನ್ಸ್ ವಿತ್ ದ ಲೆಟರ್. ಐಡೆಂಟಿಫೈಯರ್ ಯಾವಾಗೂ ನಾವು ಲೆಟರ್ ನಿಂತನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ಲೆಟರ್ ನಿಂದ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಆಮೇಲೆ ವೇರಿಯೇಬಲ್ ಏನೈತಲ್ಲ ಡಾಟಾ ಟೈಪ್ಸ್ ನಾವು ಎಕ್ಸ್ಪ್ಲಿಸಿಟ್ಲಿ ಡಿಕ್ಲೇರ್ ಮಾಡಬಾರ್ದು. ಓಕೆ, ಸೊ ದಟ್ ಈಸ್ ದ ಥರ್ಡ್ ಕನ್ವೆನ್ಷನ್. ಅಂಡರ್ಸ್ಟುಡ್ ಥರ್ಡ್ ಕನ್ವೆನ್ಷನ್? Please reply everyone understood with the third convention. Okay, so fourth convention is ಏನ್ ಹೇಳ್ಕೊಡ್ತದ ನೋಡ್ರಿ, ಅಸೈನ್ಮೆಂಟ್ ಆಫ್ ವೇರಿಯೇಬಲ್ಸ್ ಇಸ್ ಡನ್ ಯೂಸಿಂಗ್ ದ ಅಸೈನ್ಮೆಂಟ್ ಸ್ಟೇಟ್ಮೆಂಟ್. ಓಕೆ, ಇಲ್ಲ ಅಸೈನ್ಮೆಂಟ್ ಎದನ್ನ ಮಾಡ್ಬೇಕಂತ ಹೇಳ್ತಾನ, assignment of variables. Assignment of variables is done using the assignment statements. Okay, assignment statement. Okay, so assignment statements are, so first one is equal to. Okay, so ಹಿಂಗ್ ಬರಿಬೇಕು ಇದೆ colon followed by equal to. So ಇದು ಒಂದು or this one, ಇವೆರಡು ಏನದಾವ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅಸೈನ್ಮೆಂಟ್ ಆಫ್ ಅ ವೇರಿಯೇಬಲ್ should be done using assignment statements. Okay, so assignment of the variables ಎದನ್ನ ಮಾಡ್ಬೇಕು ಅಂತಂದ್ರೆ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಇಲ್ಲ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಕೋಲನ್ ಹಾಕಿ ಈಕ್ವಲ್ ಟು ಹಾಕ್ಬೇಕ. ಓಕೆ, ಆರ್ ಆರೋ ಮಾರ್ಕ್, ದಿಸ್ ಸೈಡ್ ಆರೋ ಮಾರ್ಕ್, ನಾಟ್ ದಿಸ್ ಸೈಡ್, ರೈಟ್ ಸೈಡ್ ಅಲ್ಲ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಗೆ ಯೂಸ್ ಮಾಡ್ತೀವಿ. ಸೊ ಇವೆರಡೂನು ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಓಕೆ, ಸೊ ಥರ್ಡ್ ಕನ್ವೆನ್ಷನ್ ಇಸ್, ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, third convention is identifier must start with the letter. Okay, identifier ಯಾವಾಗೂ ನಾವು ಲೆಟರ್ ನಿಂದ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ವೇರಿಯೇಬಲ್ ಡಾಟಾ ಟೈಪ್ಸ್ ಎಕ್ಸ್ಪ್ಲಿಸಿಟ್ಲಿ ಡಿಕ್ಲೇರ್ ಮಾಡಬಾರ್ದು. ಓಕೆ, ದಟ್ ಇಸ್ ಯುವರ್ ಥರ್ಡ್ ಕನ್ವೆನ್ಷನ್. ಸೊ ಫೋರ್ತ್ ಕನ್ವೆನ್ಷನ್ ಏನ್ ಹೇಳ್ತದ ನೋಡ್ರಿ, ವೇರಿಯೇಬಲ್ಸ್ ಶುಡ್ ಬಿ ಅಸೈನ್ಡ್. ಸೊ ವೇರಿಯೇಬಲ್ಸ್ ಹೆಂಗ್ ಅಸೈನ್ ಮಾಡ್ಬೇಕಂತಂದ್ರೆ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಅಸೈನ್ ಮಾಡ್ಬೇಕಂತ ಹೇಳ್ತಾನೆ. ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಇವೆರಡು, ಕೋಲನ್ ಫಾಲೋಡ್ ಬೈ ಈಕ್ವಲ್ ಟು ಆರ್ ದಿಸ್ ಒನ್. Cleared with the third and fourth? Third deals with identifiers and variables. Fourth deals with assignment statements. Everyone cleared with third and fourth? I want reply from everyone. Okay, ಬರೋರಿದ್ರೆ ಫಾಸ್ಟ್ ಬರೀ. Lower your hands. I'll just give you 2 minutes. Write and fast. ಆಗಿತ್ತಂದ್ರೆ ಅಲ್ಲಿ ಮುಗ್ದದ ಹೇಳಿ.
ಯಾವ್ದಪ್ಪಿ ಆಕಾಶ್ ಬ್ರದರ್ 4th ಒನ್. ಓಕೆ, ಸೊ ನೀವು ಪ್ರೋಗ್ರಾಮ್ ಒಳಗೆ ಏನ್ ಮಾಡ್ತಿದ್ರಿ, ಏನಾದ್ರು ಅಸೈನ್ ಮಾಡ್ಬೇಕಾದ್ರೆ ಲೈಕ್ ಪ್ರೋಗ್ರಾಮ್ ಒಳಗೆ ಏನ್ ಮಾಡ್ತಿದ್ರಿ, ಇಂಟ್ a equal to 5 ಅಂತ ಕೊಡ್ತಿದ್ರಿ. ಓಕೆ, ಅಸೈನ್ಮೆಂಟ್ ನಾ 5 ವ್ಯಾಲ್ಯೂನ a ಒಳಗ ಹಾಕ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಿದ್ದೆ ನಾನು, ಇಂಟ್ a equal to 5 ಅಂತಂದ್ರೆ ಇದು ಯೂಸ್ ಮಾಡ್ತಿದ್ದೆ. ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ನಾನು ಬರೀ ಸಿಂಗಲ್ ಈಕ್ವಲ್ ಟು ಯೂಸ್ ಮಾಡ್ತಿದ್ದೆ. ಹಂಗ ಇಲ್ಲಿ ನಾವು ಸುಡೋ ಕೋಡ್ ಒಳಗ ಅಸೈನ್ಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಇದು ಒಂದು ಸಿಂಬೋಲ ಮತ್ತೆ ಇದು ಒಂದು ಸಿಂಬೋಲ ಎರಡನ್ನೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ತಿಳಿತಾ ಆಕಾಶ್? Amruta, it's assignment of variables should be done. It's done. D-O-N-E, done. Okay. Done using assignment statements. Fourth sentence is assignment of variables should be done using assignment statements. ಇವೆರಡು ಬರ್ಕೋದು. Clear Ambika? Sorry, clear Amruta? Okay. Who is this Sushma? Third one to explain madla mata. Okay. Sushma, see here. Third one ಏನilla identifiers. ನಿಮ್ಗೆ ರೂಲ್ಸ್ ಅದಾವ ಸಿ ಪ್ರೋಗ್ರಾಮಿಂಗ್ ಒಳಗ. ಐಡೆಂಟಿಫೈಯರ್ಸ್ ಬರಿಬೇಕಾಗಿತ್ತಂತಂದ್ರೆ ಏನ್ ಮಾಡ್ತಿದ್ರಿ, ಯು ಹ್ಯಾವ್ ಸಮ್ ರೂಲ್ಸ್. ಕರೆಕ್ಟ್? ಐಡೆಂಟಿಫೈಯರ್ಸ್ ಅಂದ್ರೆ ಏನು, ಇವು ಇಂಟ್ a b ಓಕೆ ಸಿ ಸಮ್ ಇವೆಲ್ಲ ಬರೀತಿರ್ಲ. ದೀಸ್ ಆರ್ ಯುವರ್ ಐಡೆಂಟಿಫೈಯರ್ಸ್. ಓಕೆ, okay, Sushma, listen here. These are your identifiers. Okay, ನೀವು C ಒಳಗೆ you have some rules. ಏನಂತಂದ್ರೆ identifiers should start with a letter. Okay, letter or underscore. Correct? So identifier C ಒಳಗೆ ಹೇಳಾಕತ್ತೀನಿ ನಾನು. So C ಒಳಗೆ identifier ಒಳಗೆ ನಿಮಗೆ 5 rules ಅದಾವ. Okay, so it starts with a letter or underscore. Okay, next ಏನದ ಅಂತಂದ್ರೆ ನಂಬರ್ಸ್ ಯೂಸ್ ಮಾಡ್ತೀವಿ, ಲೆಟರ್ಸ್ ಯೂಸ್ ಮಾಡ್ತೀವಿ, ಮತ್ತೆ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ ಅಂತ ಸೆಕೆಂಡ್ ರೂಲ್ ಅದ. ಓಕೆ, ಥರ್ಡ್ ರೂಲ್ ಏನದ ಅಂತಂದ್ರೆ ಕೀವರ್ಡ್ಸ್ ನ ಯೂಸ್ ಮಾಡಂಗಿಲ್ಲ. ಓಕೆ, ಫೋರ್ತ್ ರೂಲ್ ಏನದ ಅಂತಂದ್ರೆ ಅಪ್ಪರ್ ಲೆಟರ್ಸ್ ಅಂಡ್ ಲೋವರ್ ಲೆಟರ್ಸ್. ಓಕೆ, ಸೊ ಅಪ್ಪರ್ ಲೆಟರ್ಸ್ ಅಂಡ್ ಲೋವರ್ ಲೆಟರ್ಸ್ ಆರ್ ಡಿಫ್ರೆಂಟ್. ಓಕೆ, ಆಮೇಲೆ ಫಿಫ್ತ್ ರೂಲ್ ಅಂತಂದ್ರೆ ಶಾರ್ಟ್ ಹ್ಯಾಂಡ್ ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ನೆನ್ಪದ ಇದೆ. ಸುಷ್ಮಾ, ಯು ರಿಮೆಂಬರ್ ದೀಸ್ 5 ರೂಲ್ಸ್ ಇನ್ ಸಿ? Sushma, I am waiting for your answer. Not only Sushma, everyone remember these 5 rules in C. Rules for identifiers. Okay. ಹಂಗ ಏನೋ ಒಂದ್ ರೂಲ್ ಅದ. ಏನಂತಂದ್ರೆ ಸುಡೋಕೋಡ್ ಒಳಗ ಐಡೆಂಟಿಫೈರ್ಸ್ ಬಿಗಿನ್ಸ್ ವಿತ್ ಲೆಟರ್ಸ್ ಅಂತಂದ್ರೆ ಇಲ್ಲೇ ನಾವು ಐಡೆಂಟಿಫೈರ್ಸ್ ಲೆಟರ್ ನಿಂತ ಸ್ಟಾರ್ಟ್ ಮಾಡ್ಬೇಕಂತ ಒಂದೇ ರೂಲ್ ಕೊಟ್ಟಾನ. ಓಕೆ, ಹೆಚ್ಚಿಗೆ ರೂಲ್ ಕೊಟ್ಟಿಲ್ಲ. ಐಡೆಂಟಿಫೈರ್ಸ್ ಇಸ್ ನಥಿಂಗ್ ಬಟ್ what is identifiers? Anybody can say what are identifiers? Can unmute yourself and you can answer. Anybody can say what are identifiers? First, you know what are identifiers? ಯಾರಾದ್ರೂ ಹೇಳ್ಬೋದಾ ಐಡೆಂಟಿಫೈರ್ಸ್ ಅಂತ ಏನಂತೆ? ಗೊತ್ತೋ ಇಲ್ಲ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. Identifiers are not variables. Saujanya, I want exact meaning of identifiers. Symbols? क्या symbol Kaveri? Identifiers are reserved keywords. No. No, Raki. Identifiers is different. Keywords are different. Anybody can say me what exactly identifiers are? Can anybody define identifier definition? Arfat? Yes. It is used to give a name to the variable. Yes. Anusha, Arfat, correct. Okay. Identifier names of the variables. Okay. Krishna, correct. Unmute ಮಾಡ್ಕೊಂಡು ಹೇಳ್ಬೋದಾ? ನಿಮ್ಗೆ ಸಿಂಬಲ್ ಆಪ್ಷನ್ ಅದ ಅದನ್ನ
ಅಂದ್ರೆ ಎಲ್ಲಾರ್ಗೂ ಗೊತ್ತಾಗ್ತದ ನೀವು ಮೆಸೇಜ್ ಮಾಡಕ್ಕಿಂತ. ಹೇಳ್ರಿ ಯಾರನ್ನ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಅಟ್ಲೀಸ್ಟ್. all andre okay. So identifiers is nothing but it is a name given to the variable. Okay, so identifiers is nothing but it is a name given to the variable or constants. Okay, whatever ಏನಾದ್ರೂ ಹೆಸರು ಕೊಡ್ತಿರಲ್ಲ ಲೈಕ್ ಇಲ್ಲಿ int a b c sum average okay char ಒಳಗ string ಯೂಸ್ ಮಾಡ್ತೀರಿ. ಸೊ one variables ಗೆ ಕಾನ್ಸ್ಟೆಂಟ್ಸ್ ಗೆ ಪಾಯಿಂಟರ್ಸ್ ಗೆ ಸ್ಟ್ರಕ್ಚರ್ಸ್ ಗೆ ಓಕೆ ಎದಕ್ಕೆ ಇಲ್ಲ ಅರೇಸಿಗೆ. ಸೊ ಎದಕ್ಕ ನೀವು ಎದನ್ನೇ ಇಲ್ಲಿ ಎದಕ್ಕಾದ್ರೂ ನೀವು ಹೆಸರು ಕೊಡಕ್ಕೆ ಏನಂತ ಕರಿತೀವಿ ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ಲೈಕ್ ನೇಮಿಂಗ್ ಸೆರೆಮನಿ ಅಂತ ನೆನ್ಪಿಟ್ಕೋಬೇಕು ನೀವು. ಓಕೆ, ನೇಮಿಂಗ್ ಸೆರೆಮನಿ ಅಂತಂದ್ರೆ ನೇಮ್ ಗಿವನ್ ಟು ದ ನ್ಯೂ ಬಾರ್ನ್ ಬೇಬಿ. ಕರೆಕ್ಟ್? ನ್ಯೂ ಬಾರ್ನ್ ಬೇಬಿ ಹೆಂಗ್ ಹೆಸರು ಕೊಡ್ತಿರಲ್ಲ ಹಂಗ ವೇರಿಯಬಲ್ಸ್ ಗೆ ಹೆಸರು ಕೊಡಕ್ಕೆ ಏನಂತ ಕರಿತೀವಿ ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. ಓಕೆ, ಸೊ ಹಂಗ ಐಡೆಂಟಿಫೈಯರ್ಸ್ ಏನ್ ಹೇಳಕತ್ತಾನ ಅಂತಂದ್ರ ಅದು ಲೆಟರ್ ಇರ್ಬೇಕು. ಫಸ್ಟ್ ಲೆಟರ್ ಅಂತಂದ್ರ ಐಡೆಂಟಿಫೈಯರ್ ಶುಡ್ ಬಿಗಿನ್ಸ್ ವಿತ್ ಲೆಟರ್ ಅಂತ ಹೇಳಿ. ಓಕೆ, ಸೊ ದಟ್ ಈಸ್ ದ ರೂಲ್. ಕ್ಲಿಯರ್ ಸುಷ್ಮಾ? ಆಮೇಲೆ ವೇರಿಯಬಲ್ ಡಾಟಾ ಟೈಪ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಎಕ್ಸ್ಪ್ಲಿಸಿಟ್ಲಿ ಅಂತಂದ್ರೆ ಈಗ ನೀವು ಹಿಂಗ್ ಡಾಟಾ ಟೈಪ್ ಬರೀತಿರ್ಲ, ನೀವು ಐಡೆಂಟಿಫೈರ್ಸ್ ಅಂದ್ರೆ ವೇರಿಯಬಲ್ಸ್ ಇಂದ ಡಾಟಾ ಟೈಪ್ ಇಂಟ್ ಫ್ಲೋಟ್ ಕ್ಯಾರ ಹೆಂಗ್ ಬರೀತಿರ್ಲ ಪ್ರೋಗ್ರಾಮ್ನಾಗ ಹಂಗಿಲ್ಲೇ ಎಕ್ಸ್ಪ್ಲಿಸಿಟ್ಲಿ ಬರಿಬಾರ್ದು ಅಂತ ಹೇಳ್ತಾನೆ. ಓಕೆ, ಸೊ ಎವ್ರಿವನ್ ಕ್ಲಿಯರ್ ವಿತ್ ದೀಸ್ ಟು? Please reply. Everyone clear with this too? Okay. Yes, Raki, it's very important. Important that the examinations select. Raki is asking whether it's important or not. It's important for your examination. They will ask for 10 marks or 5 marks. Okay, so 10 marks ಕೇಳಿದಂದ್ರೆ ಎಲ್ಲಾ ಕನ್ವೆನ್ಷನ್ಸ್ ಬರಿಬೇಕು. 5 marks ಕೇಳಿದಂದ್ರೆ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಒಂದು ನೋಡ್ಕೊಂಡು 6 or 7 ಕನ್ವೆನ್ಷನ್ಸ್ ನ ಬರಿಬೇಕು. ಓಕೆ, ಸೊ ಯೂಶುವಲಿ 10 marks ಗೆ ಕೇಳೋಣ ಇದನ್ನ. ಓಕೆ, so we'll go for the next one, fifth one. So totally there are 10 conventions. Okay, totally 10 adav. Okay, 10 conventions na 10 marks ಕೇಳ್ತಾನ ಅವನು. So 10 conventions ಅದಾವ. So 10 conventions na 10 marks ಗೆ ಕೇಳ್ತಾನ, ಇಲ್ಲ 5 marks ಗೆ ಕೇಳ್ತಾನ. ಓಕೆ, so 5 marks ಕೇಳಿದ ಅಂತಂದ್ರೆ 5 to 6 ಬರೀರಿ. ಓಕೆ, 10 marks ಕೇಳಿದ ಅಂತಂದ್ರೆ also to 10 ನ ಬರೀರಿ. ಓಕೆ, okay, next we'll go for the fifth one. So fifth one is convention. Just a second. Fifth one is about the Boolean values. Okay. So fifth one is about the Boolean values. Ille Boolean values ಗೆ ನಾವು we are using true or false. As usual ಎಲ್ಲ ಕಡೆ ಹೆಂಗ್ Boolean values ಗೆ ನಾವು true and false ಅಂತ ಯೂಸ್ ಮಾಡ್ತೀವಲ್ಲ ಹಂಗೆ ಇಲ್ಲಿ ನಾವು Boolean values ಗೆ true and false ಅಂತ ಹೇಳಿ ಯೂಸ್ ಮಾಡ್ತೀವಿ. ಎರಡು ವ್ಯಾಲ್ಯೂಸ್ ನ ಯೂಸ್ ಮಾಡ್ತೀವಿ, ದಟ್ ಇಸ್ ಟ್ರೂ ಅಂಡ್ ಫಾಲ್ಸ್ ಅಂತ ಹೇಳಿ. ಓಕೆ, ಆಮೇಲೆ ಇದನ್ನ ಮಾಡ್ಬೇಕಾಗಿತ್ತಂದ್ರೆ ಅಂದ್ರೆ ಟು ಪ್ರೊಡ್ಯೂಸ್ ದಿಸ್ ಇದು ಬುಲಿಯನ್ ವ್ಯಾಲ್ಯೂಸ್ ನ ವಾಟ್ ವಿ ಕ್ಯಾನ್ ಸೇ ಕ್ಯಾರಿ ಔಟ್ ಮಾಡ್ಬೇಕಾಗಿತ್ತಂದ್ರೆ ಬೂಲಿಯನ್ ಥಿಂಗ್ಸ್ ನ ಕ್ಯಾರಿ ಔಟ್ ಮಾಡ್ಬೇಕಂತಂದ್ರೆ ನಾವಿಲ್ಲಿ ಏನೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಲಾಜಿಕಲ್ ಆಪರೇಟರ್ಸ್. ಓಕೆ, ಲಾಜಿಕಲ್ ಆಪರೇಟರ್ಸ್ ಅಂಡ್ ರಿಲೇಶನಲ್ ಆಪರೇಟರ್ಸ್. Okay, so ಇಲ್ಲಿ ನಾವು boolean values ನ carry out ಮಾಡ್ಬೇಕಾಗಿತ್ತಂದ್ರೆ boolean values are done using logical operators or relational operators ಅಂತ ಹೇಳ್ಬೋದು. Logical operators ಅಂತಂದ್ರೆ again we have and, or, and, not. Okay, logical operators ಒಳಗೆ ಯಾವ ಯಾವ ಬರ್ತಾವೆ ನಿಮ್ಗೆ and, or, and, not. So relational ಅಂತಂದ್ರೆ ನಿಮ್ಗೆ less than equal to, greater than equal to, equal to and not equal to. So these are the
ರಿಲೇಶನಲ್ ಆಪರೇಟರ್ಸ್. ಓಕೆ, ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ಹೆಂಗ್ ಬರ್ತದ ಬುಲಿಯನ್ ವ್ಯಾಲ್ಯೂಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿ. if a is greater than equal to 5 and b is less than equal to 5, okay, so if a is greater than equal to 5 and b is less than equal to 5, so carry out some steps. Okay, so ಇಲ್ಲಿ ಏನ್ ಮಾಡಿದ್ರಿ ಅಂತಂದ್ರೆ ನೀವು ರಿಲೇಶನಲ್ ಆಪರೇಟರ್ ಯೂಸ್ ಮಾಡಾಕತ್ತೀರಿ, ಆಮೇಲೆ ಲಾಜಿಕಲ್ ಆಪರೇಟರ್ ಯೂಸ್ ಮಾಡಾಕತ್ತೀರಿ. ಸೊ ಇದ್ರದ್ದು ವ್ಯಾಲ್ಯೂ ಏನಿರ್ತದ ನಿಮ್ಗ ಟ್ರೂ ಆರ್ ಫಾಲ್ಸ್ ನಾಗ ಇರ್ತದ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಬೂಲಿಯನ್ ವ್ಯಾಲ್ಯೂಸ್. ಸೊ ಬೂಲಿಯನ್ ವ್ಯಾಲ್ಯೂಸ್ ನಾಗ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, here we are using the two values. Okay, ಎರಡ್ ವ್ಯಾಲ್ಯೂಸ್ ಯೂಸ್ ಮಾಡಾಕತ್ತೀವಿ, one is true and one is false. Okay, ಸೊ ಇಲ್ಲಿ ಏನದ ಅಂತಂದ್ರೆ ಲಾಜಿಕಲ್ ಆಪರೇಟರ್ಸ್ ನ ನಾವು ಯೂಸ್ ಮಾಡ್ತೀವಿ, ಮತ್ತೆ ರಿಲೇಶನಲ್ ಆಪರೇಟರ್ಸ್ ನ ಯೂಸ್ ಮಾಡಿ ಬೂಲಿಯನ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಲಾಜಿಕಲ್ ಆಪರೇಟರ್ ಅಂದ್ರೆ ಐ, ನಾಟ್ ಅಂಡ್ ಆರ್. ಓಕೆ, ರಿಲೇಶನಲ್ ಆಪರೇಟರ್ ಅಂದ್ರೆ ಲೆಸ್ ದನ್ ಈಕ್ವಲ್ ಟು, ಗ್ರೇಟರ್ ದನ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಈಕ್ವಲ್ ಟು. ಓಕೆ, ಸೊ ಇವನ್ನ ಯೂಸ್ ಮಾಡಿ ಸ್ಟೇಟ್ಮೆಂಟ್ಸ್ ನಾಗ ನಾವು ಅದನ್ನ ಬರಿತೀವಿ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ ಅಬೌಟ್ ದ ಫಿಫ್ತ್ ಒನ್? ಪ್ಲೀಸ್ ರಿಪ್ಲೈ ಎವ್ರಿವನ್. Understood about the fifth one? I want reply from everyone. Okay, so next we'll go for the sixth one. Okay, lower your hands. So next we'll go for the sixth one here. Okay, so sixth one and ಏನ್ ಹೇಳ್ತಾನೆ ಅಂತಂದ್ರೆ, elements of multidimensional array are accessed using, okay, that is elements of multidimensional arrays are accessed using the square bracket. Okay, so elements of the multidimensional arrays are accessed using the square bracket. Okay, ಯಾಕಂತಂದ್ರೆ arrays ಯಾವಾಗೂ ನಾವು ಇದೇ ಸಿಂಬಲ್ ಒಳಗ ಬರಿತೀವಿ. ಓಕೆ, ಸೊ ಎಲಿಮೆಂಟ್ಸ್ ಆಫ್ ದ ಮಲ್ಟಿಡೈಮೆನ್ಷನಲ್ arrays ಒಳಗ ನಾವು ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ದು ಯೂಸ್ ಮಾಡ್ತೀವಿ? ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ಏನಿರ್ತದ ನಿಮ್ದ array starts with 0. Okay, so your array starts with 0. So ಯಾವಾಗ ನಿಮ್ಗ ಅರೇ ಏನಿರ್ತದೆ, ದಟ್ ಇಸ್ ಇಂಡೆಕ್ಸ್ ಅಂತಾನು ಹೇಳ್ಬೋದು. ಓಕೆ, ಸೊ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ 0 ಅಂತ ನೆನ್ಪಿಟ್ಕೋಬೇಕು. ಸೊ ಸಿಕ್ಸ್ತ್ ಏನ್ ಹೇಳ್ತದ ಅಂತಂದ್ರೆ, ಮಲ್ಟಿ ಡೈಮೆನ್ಷನಲ್ ಅರೇಸ್ ಒಳಗಿಂದ ಎಲಿಮೆಂಟ್ಸ್ ತಗೋಬೇಕಾಗಿತ್ತಂತ ನಾವ್ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ? ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಯಾಕಂತಂದ್ರೆ ಯು ವಿಲ್ ನೋಟ್ ದಟ್ ಅರೇಸ್ ಆರ್ ಡಿಕ್ಲೇರ್ಡ್ ಬೈ ಯೂಸಿಂಗ್ ದ ಸ್ಕ್ವೇರ್ ಬ್ರಾಕೆಟ್. ಓಕೆ, ಸೊ ಇಂಡೆಕ್ಸ್ ಬರಿಬೇಕಾಗಿತ್ತಂದ್ರೆ ಇದು ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ತೀವಿ, ಅಂಡ್ ಇಂಡೆಕ್ಸ್ ವಿಲ್ ಸ್ಟಾರ್ಟ್ ವಿತ್ ದ 0. Okay, so cleared about fifth and sixth? Please reply with fifth and sixth. Everyone cleared with fifth and sixth? I want reply from everyone. Okay, next 7, next 4 will continue in the next class. Okay, next 4 adavina 4 udava next class ola continue madona. Okay, time is only 5 minutes. Okay, so next is about the for loop. Astella next another loops ಬಗ್ಗೆ ಅದ, conditions ಬಗ್ಗೆ ಅದಾವ. ಸೊ ಅವೆಲ್ಲ ಯೂಸ್ ಮಾಡಿ ಅವೆಲ್ಲ ದೊಡ್ಡ ಅದಾವ, ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ ಅಂತ. ಓಕೆ, ಈಗ ಸಾಲಂಗಿಲ್ಲ, 4 minutes ಒಳಗೆ ಸಾಲಂಗಿಲ್ಲ. So everyone understood the 6th convention? Arfat, it's not actually a programming language. ಇಲ್ಲಿ ನೀವು ಪ್ರೋಗ್ರಾಮ್ ಬರಂಗಿಲ್ಲ, ಅಲ್ಗಾರಿದಮ್ ಬರೀತೀರಿ. The subject name itself indicates its design and analysis of algorithm. Okay, ಪ್ರೋಗ್ರಾಮ್ ಬರಕ್ಕಿಂತ ಪೆಲ್ಲ ನೀವು ಏನ್ ಅಲ್ಗಾರಿದಮ್ ಬರೀತಿರ್ಲ, ಹಂಗ ನಂಬರ್ ಆಫ್ ಅಲ್ಗಾರಿದಮ್ಸ್ ಬರೆದ ಯಾವ್ದು ಚಲೋ ಅಲ್ಗಾರಿದಮ್ ಅದ ಅಂತ ಹೇಳಿ ನೀವು ಅನಲೈಸ್ ಮಾಡ್ಬೇಕು. ಓಕೆ, ಯಾವ ಸೊಲ್ಯೂಷನ್ ಗೆ ಯಾವ ಪ್ರಾಬ್ಲಮ್ ಗೆ ಹೆಂಗ್ ವೇ ಒಳಗ್ ನೀವು ಕರೆಕ್ಟ್ ಆಗಿ ಮಾಡ್ಬೋದು ಅನ್ನೋದಂತ ಅನಲೈಸ್ ಮಾಡ್ಬೇಕು ಈ ಸಬ್ಜೆಕ್ಟ್ ಒಳಗೆ. ಓಕೆ, ಇಟ್ಸ್ ಆಕ್ಚುಲಿ ಲೈಕ್ ಪ್ರೋಗ್ರಾಮಿಂಗ್ ಇದ್ದಂಗ ಎಲ್ಲ ಅವೇ ಕಾನ್ಸೆಪ್ಟ್ ಬರ್ತಾವ,
Okay, but the thing is, you are not going to write a programs here. Programs parangila. Only thing is, we are going to write a algorithms. Okay, so hope everyone understood this all 6 conventions. Okay, again repeatedly I'm saying that it's important for 10 marks or 5 marks. Okay, so please, it's easy also. Easy no adava, almost in gain kaltire avne adava. So pseudocode na heng baritive ante conventions adava. Okay, so next we will continue in the next class. We will end here. Thank you all. If you have any doubts, then you can say me. About the notes, okay, notes I need again 1 or 2 days. Okay, just in a formatting ಉಳಿದಿದೆ ಆಮೇಲೆ ಎಕ್ಸಾಂಪಲ್ಸ್ ಉಳಿದಾವ ಎಕ್ಸಾಂಪಲ್ಸ್ ಟೈಪ್ ಮಾಡ್ಬೇಕು ಎಲ್ಲ ಕುಂತ್ ಟೈಪ್ ಮಾಡಾಕತ್ತೀನಿ. ಓಕೆ, ಹಾರ್ಡ್ ಕಾಪಿ ಅದಾವ ನನ್ ಕಡೆ, ಬಟ್ ನಿಮ್ಗೆ ಹಾರ್ಡ್ ಕಾಪಿ ಕೊಡಾಕ ಈ ಸತ್ ಆಗಂಗಿಲ್ಲ ಅಂತ ಹೇಳಿ ಟೈಪ್ ಮಾಡಾಕತ್ತೀನಿ. ಥಿಯರಿ ಎಲ್ಲ ಹಾಗೆ ಟೈಪ್ ಮಾಡೋದು, ಬಟ್ ಎಕ್ಸಾಂಪಲ್ಸ್ ನ ಟೈಪ್ ಮಾಡೋದಾವ, ಆಮೇಲೆ formatting ಮಾಡಕತ್ತೆ. So I just need another 1 or 2 days. Okay, I will send as soon as possible. But till that, please wait. Okay. Okay. Thank you.